ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ರಾಕಿಂಗ್ ಸ್ಟಾರ್ ಯಶ್, ರುಕ್ಮಿಣಿ ವಸಂತ್, ನಯನತಾರಾ, ತಾರಾ ಸುತಾರಿಯಾ, ಕಿಯಾರಾ ಅದ್ವಾನಿ, ಹುಮಾ ಕುರೇಶಿ ಮತ್ತು ಗೀತು ಮೋಹನ್ ದಾಸ್ ಅವರ ನಿರ್ದೇಶನದಲ್ಲಿ ಬಂದಿರುವ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಟಾಕ್ಸಿಕ್ ಇದು ಗ್ಯಾಂಗ್ಸ್ಟರ್ ಆಕ್ಷನ್ ಡ್ರಾಮಾ ಜಾನರ್ ನಲ್ಲಿ ಬಂದಿರುವಂತಹ ಸಿನಿಮಾ ಆಗಿದ್ದು, ಈ ಸಿನಿಮಾ ಆಸ್ ಯೂಶುವಲ್ ಒಂದು ಗ್ಯಾಂಗ್ಸ್ಟರ್ ಬ್ಯಾಕ್ ಡ್ರಾಪ್ ಇಂದ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಸ್ಟೋರಿ ಒಂದ್ ಸ್ವಲ್ಪ ಮೂವ್ ಆಯ್ತು ಅಂತ ಅನ್ಸಿದ್ರು ಕೂಡ ಅನ್ವಾಂಟೆಡ್ ಅಡಲ್ಟ್ ಸೀನ್ಸ್ ಮತ್ತೆ ಅನ್ವಾಂಟೆಡ್ ಆಕ್ಷನ್ ಸೀನ್ಸ್ ಇಟ್ಬಿಟ್ಟು ಅದು ಸ್ಟೋರಿಗೆ ರಿಲವೆಂಟೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲ್ಯಾಗ್ ಅಂತ ಫೀಲ್ ಆಗಿ ಬೋರಿಂಗ್ ಸ್ಟಾರ್ಟ್ ಆಗುತ್ತೆ. ಇದಾದ್ಮೇಲೆ ಇಂಟರ್ವೆಲ್ ಬ್ಲಾಕ್ ಕೂಡ ಅಷ್ಟಾಗಿ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತೀರಾ ಕೆಲವೊಂದು ಕ್ಯಾರೆಕ್ಟರ್ಸ್ ಸಾಯೋದ್ರಿಂದ ಇನ್ನೊಂದ್ ಸ್ವಲ್ಪ ಲ್ಯಾಗ್ ಬಿಲ್ಡಪ್ ಆಗತ್ತೆ ಸೆಕೆಂಡ್ ಹಾಫ್ಗೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ಟೋರಿ ಮೂವ್ ಆದ್ರೂ ಕೂಡ ತುಂಬಾನೇ ಕ್ಯಾರೆಕ್ಟರ್ಸ್ ಬಂದು ಹೋಗೋದ್ರಿಂದ ಎಲ್ಲೋ ಇದು ನಮಗೆ ಫುಲ್ಲು ಬೋರಿಂಗ್ ಅಂತ ಅನ್ಸತ್ತೆ. ಇದಾದ್ಮೇಲೆ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರುವುದಾದ್ರೆ ಒಂದು ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ನ ಟ್ರೈ ಮಾಡಕ್ಕೆ ಹೋಗಿ ಅದು ಕೂಡ ಅಷ್ಟಾಗಿ ಇಂಪ್ರೆಸಿವ್ ಇಲ್ದೇನ ಓವರ್ ಆಲ್ ಆಗಿ ನಾವು ಈ ಸಿನಿಮಾನ ನೋಡಿದ್ರೆ ಇದು ಒಂದು ಡಿಸಾಸ್ಟರ್ ಸಿನಿಮಾ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಟಾಕ್ಸಿಕ್ ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರುವುದಾದರೆ, ರಾಯ ಮತ್ತು ಗಂಗಾ ಒಬ್ಬ ಗ್ಯಾಂಗ್ಸ್ಟರ್ ಮಕ್ಕಳಾಗಿರುತ್ತಾರೆ. ಗಂಗಾ ತನ್ನ ತಮ್ಮ ರಾಯ ಒಬ್ಬ ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಆಗ್ಬೇಕು ಅಂತ ತನ್ನ ಬಾಲ್ಯವನ್ನು ತ್ಯಾಗ ಮಾಡಿ ಮತ್ತು ಇದರ ಬಗ್ಗೆ ತಪನಲಾಗಿರುತ್ತಾಳೆ. ಆದರೆ ಇವರು ದೊಡ್ಡವರಾದ್ಮೇಲೆ ಗಂಗಾ ಆಗಿನ ಕಾಲದ ಒಬ್ಬ ಗ್ಯಾಂಗ್ಸ್ಟರ್ ಆದ ಅವರ ಮಗಳ ಜೊತೆ ರಾಯನಿಗೆ ಮದುವೆ ಮಾಡಲು ನಿಶ್ಚಯಿಸಿರುತ್ತಾಳೆ. ಆದರೆ ರಾಯ ಒಬ್ಬ ಸರ್ಕಸ್ ಹುಡುಗಿಯಾದ ನಾದಿಯಾ ಎಂಬ ಹುಡುಗಿಯ ಮೇಲೆ ಮೋಹಿತನಾಗಿರುತ್ತಾನೆ. ಕೆಲವು ದಿನಗಳ ನಂತರ ನಾದಿಯಾಗೆ ಒಬ್ಬ ಗಂಡು ಮಗ ಹುಟ್ಟುತ್ತಾನೆ. ಅವನು ತಂದೆ ಪ್ರೀತಿಯೂ ಇಲ್ಲದೆ ಮತ್ತು ತಾಯಿ ಪ್ರೀತಿ ಇಲ್ಲದೆ ಬಹಳ ವೈಲೆಂಟ್ ಆಗಿ ಬೆಳೆದಿರುತ್ತಾನೆ. ಮತ್ತು ಇವನು ದೊಡ್ಡವನಾದ ಮೇಲೆ ಹೇಗೆ ತಂದೆ ಮತ್ತು ಮಗನ ಆಂತರಿಕ ಘರ್ಷಣವಾಗುತ್ತದೆ ಎಂಬುದೇ ಈ ಒಂದು ಸಿನಿಮಾದ ಸ್ಟೋರಿ ಆಗಿರುತ್ತದೆ. ಇನ್ನು ಈ ಸಿನಿಮಾದ ಕ್ಯಾಸ್ಟ್ ವಿಷಯಕ್ಕೆ ಬರುವುದಾದರೆ, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ದ್ವಿಪಾತ್ರಾಭಿನಯವನ್ನು ಮಾಡಿರುತ್ತಾರೆ. ಒಂದು ರಾಯನಾಗಿ ಮತ್ತು ಇನ್ನೊಂದು ಟಿಕೆಟ್ ಆಗಿ. ರಾಯ ಎಂಬ ಕ್ಯಾರೆಕ್ಟರ್ ಏನಿದೆ ಇದು ಒಬ್ಬ ಗ್ಯಾಂಗ್ಸ್ಟರ್ ಕ್ಯಾರೆಕ್ಟರ್ ಆಗಿರುತ್ತದೆ. ಇದರಲ್ಲಿ ಅವರ ಯಂಗ್ ಲುಕ್ ಇರ್ಬೋದು ಮತ್ತು ಏಜ್ಡ್ ಲುಕ್ ಇರ್ಬೋದು, ಎರಡರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಎಸ್ಪೆಷಲಿ ಆ ಗ್ಯಾಂಗ್ಸ್ಟರ್ ಲುಕ್ ನಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರೈಸೇಷನ್ ಏನಿದೆ ಅದರಲ್ಲಿ KGF ಇಂದ ಒಂದು ಕ್ಯಾರಿ ಓವರ್ ಕ್ಯಾರೆಕ್ಟರ್ ನ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಮತ್ತೆ ಇದ್ರ ಜೊತೆಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಆಗಿ ಬರುವಂತಹ ಟಿಕೆಟ್ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆಡಿಯನ್ಸ್ಗೆ ಮೆಸ್ಮರೈಸ್ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಆಗಿದೆ. ಇನ್ನು ಈ ಸಿನಿಮಾದ ಫಿಮೇಲ್ ಲೀಡ್ ಅಂತ ಕಿಯಾರಾ ಅದ್ವಾನಿ ಅವರ ವಿಷಯಕ್ಕೆ ಬರುವುದಾದರೆ, ಅವರು ಎಲ್ಲೋ ಒಂದು ಭಾಷೆ ಸಮಸ್ಯೆ ಆಗಿ ತಮ್ಮ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಡಬ್ಬಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಬರದೆ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲೋ ಅವರ ಪಾತ್ರಕ್ಕೆ ಅಷ್ಟು ಸೂಟ್ ಆಗದೆ ಎಲ್ಲೋ ಬರೀ ಅವರ ಗ್ಲಾಮರ್ ತೋರಿಸುವುದಕ್ಕೆ ಅಂತಾನೆ ಈ ಸಿನಿಮಾಗೆ ಕ್ಯಾಸ್ಟ್ ಮಾಡಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ಒನ್ ಆಫ್ ದ ಮೇನ್ ಸಪೋರ್ಟಿಂಗ್ ಆಕ್ಟರ್ ರೋಲ್ ನಲ್ಲಿ ಪ್ಲೇ ಮಾಡಿರುವಂತಹ ನಯನತಾರಾ ಅವರು ರಾಯ ಅವರ ಅಕ್ಕನ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಆದರೆ ಅವರ ಕ್ಯಾರೆಕ್ಟರೈಸೇಷನ್ಗೆ ಅವರೇ ಪ್ಲೇ ಮಾಡಬೇಕಿತ್ತು ಅಂತ ಇಲ್ಲ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಮತ್ತೊಂದು ಸಪೋರ್ಟಿಂಗ್ ರೋಲ್ಸ್ ಆದಂತ ತಾರಾ ಸುತಾರಿಯಾ ಮತ್ತು ಹುಮಾ ಕುರೇಶಿ ಅವರ ವಿಷಯಕ್ಕೆ ಬರುವುದಾದರೆ, ತಾರಾ ಸುತಾರಿಯಾ ಅವರು ಗ್ಲಾಮರ್ಗೆ ಕೂಡ ಸೂಟ್ ಆದ್ರು ಮತ್ತು ಹುಮಾ ಕುರೇಶಿ ಅವರು ಕೂಡ ಒಂದು ಸೈಡ್ ರೋಲ್ ಅಲ್ಲಿ ಮಾಡಿದ್ರು ಕೂಡ ಇವರ ಡಬ್ಬಿಂಗ್ ಲಿಪ್ ಸಿಂಕ್ ಎಲ್ಲೋ ಸರಿ ಹೋಗದೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಂದ ಎಲ್ಲೋ ಒಂದು ಸ್ಕ್ರೀನ್ ಮೇಲೆ ಬಂದಾಗ ಆಡಿಯನ್ಸ್ಗೆ ಇರಿಟೇಷನ್ ಆಗ್ತಿತ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದಲ್ಲಿ ಬರುವಂತಹ ಇನ್ನೊಂದು ಫಿಮೇಲ್ ಲೀಡ್ ಆದಂತಹ ರುಕ್ಮಿಣಿ ವಸಂತ್ ಅವರ ವಿಷಯಕ್ಕೆ ಬರುವುದಾದರೆ, ಇವರು ಒಂದು ಸೆಕೆಂಡ್ ಹೀರೋಯಿನ್ ರೋಲ್ ನಲ್ಲಿ ಪ್ಲೇ ಮಾಡಿದ್ದಾರೆ.
ಆದರೆ ಇವರಿಗೆ ಈ ಸ್ಟೋರಿನಲ್ಲಿ ಅಷ್ಟಾಗಿ ಸ್ಕೋಪ್ ಇಲ್ದೇನ ಇವರ ಕ್ಯಾರೆಕ್ಟರೈಸೇಷನ್ ಕೂಡ ಒಂದು ಫೋರ್ಸ್ಡ್ ಅಂತ ಅನ್ಸಿ ಅನ್ವಾಂಟೆಡ್ ಅಂತ ಅನ್ಸಿದ್ರು ಕೂಡ ತಮಗೆ ನೀಡಿದ ಪಾತ್ರವನ್ನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ತಮ್ಮ ಕ್ಯಾರೆಕ್ಟರ್ಗೆ ಜಸ್ಟಿಫೈ ಮಾಡಿದ್ದಾರೆ ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಬಾಲಾಜಿ ಮನೋಹರ್, ಸುದೇವ್, ಕೈಲ್ ಪೌಲ್ ಮತ್ತು ಇತರರು ತಮಗೆ ನೀಡಿದ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಟಾಕ್ಸಿಕ್ ಸಿನಿಮಾದ ಡೈರೆಕ್ಟರ್ ಆದ ಗೀತು ಮೋಹನ್ ದಾಸ್ ಅವರ ವಿಷಯಕ್ಕೆ ಬರುವುದಾದರೆ, ಎಲ್ಲೋ ಈ ಸಿನಿಮಾ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದ್ರೆ, ಅವರು ನರೇಟ್ ಮಾಡಿರುವಂತಹ ಸ್ಟೋರಿಗೂ ಮತ್ತು ಫೈನಲ್ ಔಟ್ಪುಟ್ ಪ್ರಾಡಕ್ಟ್ ಏನ್ ಬಂದಿತ್ತು ಅದಕ್ಕೆ ಅಜಗಜಾಂತರ ವ್ಯತ್ಯಾಸ ಇರಬಹುದು ಅಂತ. ಯಾಕೆ ಅಂತ ಅಂದ್ರೆ, ನಾವು ಸಿನಿಮಾ ನೋಡಿದಾಗ ನಮಗೇನೆ ತುಂಬಾನೇ ಡೈರೆಕ್ಷನ್ ಅಲ್ಲಿ ಫ್ಲಾಸ್ ಅನ್ನೋದು ಕಾಣಿಸ್ತು. ಇದ್ರ ಜೊತೆಗೆ ಸಿನಿಮಾ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಕೊಂಡ್ರು ಕೂಡ ಯಾರ್ದೂನು ಫುಲ್ ಪೊಟೆನ್ಶಿಯಲ್ ಯೂಸ್ ಮಾಡ್ಕೊಳ್ದೇನ, ಎಲ್ರ ಕ್ಯಾರೆಕ್ಟರ್ಗೂನು ಒಂದು ಪ್ರಾಪರ್ ಜಸ್ಟಿಫಿಕೇಶನ್ ನೀಡ್ದೇನ ಬರ್ತಾ ಆ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಾಗ ಅದು ಇರಿಟೇಷನ್ ಆಗೋ ಲೆವೆಲ್ಗೆ ಬಂದ್ಬಿಡತ್ತೆ. ಇದಾದ್ಮೇಲೆ ನಮಗೆ ಇನ್ನೊಂದು ಪಾಯಿಂಟ್ ಅನ್ಸಿದ್ದು ಏನು ಅಂತ ಅಂದ್ರೆ, ನಮ್ಮ ಯಶ್ ಅವರು ಎಲ್ಲೋ ರೈಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ಸಿನಿಮಾಗೆ ಒಂದು ಮೈನಸ್ ಪಾಯಿಂಟ್ ಆಗಿರಬಹುದು ಅಂತ. ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬರುವುದಾದರೆ, ಸಿನಿಮಾ ರಿಲೀಸ್ಗೆ ಮುಂಚೆ ರಿಲೀಸ್ ಆದ ಸಾಂಗ್ಸ್ ಅಲ್ಲಿ 18+ ಕಂಟೆಂಟ್ ಇದ್ದು ಎಲ್ಲಾ ಸಾಂಗ್ಸ್ ಹಿಟ್ ಆಗಿ ಸಿನಿಮಾಗೆ ಒಳ್ಳೆ ಹೈಪ್ ತಂದ್ಕೊಟ್ರು ಕೂಡ ಮ್ಯೂಸಿಕ್ ಡೈರೆಕ್ಟರ್ಸ್ ಆದಂತ ರವಿ ಬಸ್ರೂರ್, ವಿಶಾಲ್ ಮಿಶ್ರಾ ಮತ್ತು ತನಿಷ್ 3 ಜನ ಡೈರೆಕ್ಟರ್ಸ್ ಈ ಸಿನಿಮಾಗಿರೋದ್ರಿಂದ ಟೂ ಮೆನಿ ಶೆಫ್ಸ್ ಸ್ಪಾಯಿಲ್ ದ ಡಿಶ್ ಅನ್ನೋ ಮಾತು ಎಂಬುವಂತೆ ಯಾವ ಒಂದು ಸೀನಿಗೆ ಯಾವ BGM ಬರಬೇಕು ಮತ್ತು ಸಾಂಗ್ಸ್ ಪ್ಲೇಸ್ಮೆಂಟ್ ಇವೆಲ್ಲವೂ ಕೂಡ ಈ ಮ್ಯೂಸಿಕ್ ಡೈರೆಕ್ಟರ್ಸ್ ಮಾಡೋದ್ರಲ್ಲಿ ವಿಫಲವಾದ್ರು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಇನ್ನು ಈ ಸಿನಿಮಾದ ಆಕ್ಷನ್ ವಿಷಯಕ್ಕೆ ಬರುವುದಾದರೆ, ಇದೊಂದು ಗ್ಯಾಂಗ್ಸ್ಟರ್ ಆಕ್ಷನ್ ಫಿಲಿಂ ಆಗಿರೋದ್ರಿಂದ ನಾವು ಯಶ್ ಅವರಿಂದ ಒಂದು ನ್ಯೂ ಏಜ್ ಆಕ್ಷನ್ ಆಗಿರ್ಬೋದು ಮತ್ತು ಅವ್ರು ಪದೇ ಹೇಳ್ತಾ ಇರೋದ್ರಿಂದ ಒಂದು ಹಾಲಿವುಡ್ ಲೆವೆಲ್ ಸ್ಟಫ್ ಇರತ್ತೆ ಅಂತ ಅಂದಿದ್ರಿಂದ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಎಲ್ಲೋ ಅದು ಬರೀ 1 ಮತ್ತು 2 ಫೈಟ್ಗೆ ಮಾತ್ರ ಸೀಮಿತ ಆಯಿತು ಅಂತಾನೆ ಹೇಳಬೇಕು. ಮಿಕ್ಕಿದ ಎಲ್ಲಾ ಫೈಟ್ಗಳೂ ತುಂಬಾನೇ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಲ್ಯಾಗ್ ಆಗೋದಲ್ದೇನ ಯಾವಾಗ ಮುಗಿಸ್ತಾರಪ್ಪ ಈ ಸಿನಿಮಾ ಅನ್ನೋ ಲೆವೆಲ್ಗೆ ಬಂತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯಾಗಿದೆ. ಇನ್ನು ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಮೇಕಿಂಗ್ ವಿಷಯಕ್ಕೆ ಬರುವುದಾದರೆ, ಯಶ್ ಅವರೇ ಸ್ವತಃ ಹೇಳಿದಾಗೆ ಇದು ಒಂದು ಹಾಲಿವುಡ್ ರೇಂಜ್ ಸಿನಿಮಾ ಅಂತ. ಹಾಲಿವುಡ್ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಬಂದು ಕೆಲಸ ಮಾಡಿರೋದ್ರಿಂದ ನಾವು ಎಲ್ಲೋ ಇದು ಬಹಳ ಒಳ್ಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ನಾವು ಫೈನಲ್ ಪ್ರಾಡಕ್ಟ್ ಔಟ್ಪುಟ್ ನೋಡಿದಾಗ ನಮ್ಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಎಲ್ಲೋ 2 ಕಡೆ ರಿಫ್ರೆಶಿಂಗ್ ವಿಜುವಲ್ಸ್ ಅನ್ಸಿದ್ರು ಕೂಡ ಅದು ಸಿನಿಮಾ ಪೂರ್ತಿ ರಿಪೀಟ್ ಆಗೋದ್ರಿಂದ ಆ ರಿಪಿಟೇಷನ್ ಆಡಿಯನ್ಸ್ಗೆಲ್ಲೋ ಇರಿಟೇಷನ್ ಆಗಿ ಬೋರ್ ಆಗತ್ತೆ. ಮತ್ತು ಇದನ್ನ ಎಲ್ಲೋ ಟೆಕ್ನಿಷಿಯನ್ಸ್ ಮತ್ತು ಬಡ್ಜೆಟ್ ಇನ್ನ ಚೆನ್ನಾಗಿದ್ದರಿಂದ ಇನ್ನ ಬೆಟರ್ ಔಟ್ಪುಟ್ ಕೊಡಬಹುದಿತ್ತು ಎಂಬುದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಟಾಕ್ಸಿಕ್ ಸಿನಿಮಾ ನೋಡಾದ್ಮೇಲೆ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನು ಅಂತ ಅಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ನಂತಹ ಒಂದು ಇಂಡಸ್ಟ್ರಿ ಹಿಟ್ ಕೊಟ್ಟಾದ್ಮೇಲೆ 4 ವರ್ಷ ತಮ್ಮ ಪ್ರೈಮ್ ಟೈಮ್ ನ ಯೂಸ್ ಮಾಡಿಕೊಂಡು ಸಿನಿಮಾ ಪ್ರಮೋಷನಲ್ ಇವೆಂಟ್ಸ್ ಅಲ್ಲೂ ಕೂಡ ಪ್ರತಿಯೊಬ್ಬರೂ ಇದು ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಹಾಲಿವುಡ್ ರೇಂಜ್ ಸಿನಿಮಾ ಅಂತ ಹೇಳಿ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ಗೂ ಅದರದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇರತ್ತೆ ಅಂತ ಆಡಿಯನ್ಸ್ ತಲೆಯಲ್ಲಿ ಇಂಪೋಸ್ ಮಾಡ್ಬಿಟ್ಟಿದ್ರು. ನಾವು ಸಿನಿಮಾ ನೋಡಾದ್ಮೇಲೆ ಕಂಪ್ಲೀಟ್ ಆಗಿ ಇದು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ಮೀಟ್ ಆಗದೇನ ನಾವು ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ಸ್ಕೈ ರಾಕೆಟ್ ಇದ್ದಿದ್ರಿಂದ ಈ ಎಕ್ಸ್ಪೆಕ್ಟೇಷನ್ ಮೀಟ್ ಆಗದೇನ ಇದು ಒಂದು ಬಿಗ್ ನೆಗೆಟಿವ್ ಪಾಯಿಂಟ್ ಆಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ. ಟಾಕ್ಸಿಕ್ ಸಿನಿಮಾ ನೋಡಾದ್ಮೇಲೆ ನಮ್ಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಆಕ್ಟಿಂಗ್ ಅಲ್ಲಿ ಅಲ್ಲದೆ ಬೇರೆ ಸಿನಿಮಾ ಕ್ರಾಫ್ಟ್ಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗೋದು ಇದೇನ್ ಹೊಸದಲ್ಲ. ಅದಲ್ಲದೆ ನಮಗೆ ಅನಿಸಿದ್ದು ಏನಂದ್ರೆ, ಯಶ್ ಅವರು ಗೀತು ಮೋಹನ್ ದಾಸ್ ಅಂತ ಒಬ್ಬ ಹೊಸ ಡೈರೆಕ್ಟರ್ ಅನ್ನು ತಗೊಂಡು ಅವಕಾಶ ನೀಡಿದ್ದು ಇದಕ್ಕೆ ಅನ್ಸುತ್ತೆ. ಏಕೆಂದರೆ ಸಿನಿಮಾ ಸೂಪರ್ವಿಷನ್ ಅವಾಗ ಯಶ್ ಅವರೇ ಮಾಡ್ಬೋದು. ಅದಲ್ಲದೆ ಟೆಕ್ನಿಕಲ್ ಕ್ಯಾಸ್ಟ್ ಮತ್ತು ಮ್ಯೂಸಿಕ್ ಸೆಲೆಕ್ಷನ್ ಕೂಡ ಯಶ್ ಅವರದೇ ಆಗಿದ್ರಿಂದ ಎಲ್ಲೋ ಗೀತು ಮೋಹನ್ ದಾಸ್ ಅವರ ವಿಷನ್ ಹಾಳಾಯ್ತು ಅನ್ನೋದೇ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ.
ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.